ವೆಲ್ಕಮ್ ಟು ಮಿನಿ ಲಾಗ್. ಈ ವಿಡಿಯೋ ಬಂದು ಭಾನುವಾರದಾಗಿರುತ್ತೆ. ಭಾನುವಾರ ನಾನು ಸ್ಪೆಷಲ್ ಮಾಡಿದ್ದೆ. ಅವತ್ತು ನಾನು ತಿನ್ನೋಕ್ಕಾಗಲಿಲ್ಲ, ಯಾಕೆಂದರೆ ಸಂಕಷ್ಟರ ಚತುರ್ಥಿ ಇತ್ತು. ಸ್ಪೆಷಲ್ ಏನು ಅಂತ ಅಂದರೆ ಗೀ ರೈಸ್ ಮಾಡಿ ಗುಂಟೂರು ಚಿಕನ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಿದ್ರು. ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಎಲ್ಲರೂ ಕಾಯ್ತಾಯಿದ್ದಾರೆ ತಿಂಡಿಗೆ. ನೋಡಿ, ಇವತ್ತು ನನ್ನ ತಿಂಡಿ ಇದು ಗೀ ರೈಸು, ಮತ್ತು ರಾತ್ರಿ ನಾನು ಮಿಕ್ಸ್ ತರಕಾರಿ ಹಾಕಿ ನುಗ್ಗೆಕಾಯಿ ಹಾಗೆಯೇ ಮೂಲಂಗಿ ಸಾರು ಮಾಡ್ಕೊಂಡಿದ್ದೆ, ಅದನ್ನು ನಾನು ತಿಂತಾಯಿದ್ದೀನಿ. ಹಾಗೆಯೇ ಚಿಕನ್ನು, ಗುಂಟೂರು ಚಿಕನ್ನು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ತಾಯಿದ್ರು. ನಾನಿದು ಫಸ್ಟ್ ಟೈಮ್ ಮಾಡಿದ್ದು ವರ್ಷದೊಡ್ಕೋದು ಹಬ್ಬದ ದಿನ. ಅದಾದಮೇಲೆ ಇದು ಸೆಕೆಂಡ್ ಟೈಮ್ ಮಾಡಿದ್ದೆ. ಮಗಳಂತ ಹೇಳ್ತಾಯಿದ್ಲು, ಚಪಾತಿಗೆ ಸ್ವಲ್ಪ ಗಟ್ಟಿ ಇರಬೇಕಿತ್ತು, ಆದರೆ ಇದಕ್ಕೆ ಗ್ರೇವಿ ಅನ್ನಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊತಾ ಇದೆ ಅಂತ ಹೇಳಿದ್ಲು. ಬಿಸಿಲಂತೂ ತುಂಬಾ ಹೆಚ್ಚಾಗಿತ್ತು, ಹಾಗಾಗಿ ಕರ್ಬೂಜ ಜ್ಯೂಸ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಜ್ಯೂಸ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದು ಬರೀ ಇದನ್ನೆಲ್ಲ ತಿರುಳೆಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಐಸ್ ಕ್ಯೂಬ್ ಎಲ್ಲ ಹಾಕ್ಕೋಬೋದು. ಐಸ್ ಕ್ಯೂಬ್ ಎಲ್ಲ ನಾನು ಹಾಕ್ಕೊಳ್ಳಲ್ಲ, ಯಾಕೆಂದರೆ ಅದು ಫುಲ್ಲು ಹೀಟ್ ಆಗುತ್ತೆ, ಬಾಡಿ ತಂಪು ಮಾಡಲ್ಲ. ಹಾಗಾಗಿ ಕರ್ಬೂಜ ಹಣ್ಣು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ವಿ. ಚೆನ್ನಾಗಾಗಿತ್ತು ಜ್ಯೂಸು. ಬಿದ್ದೋಗ್ಬಿಟ್ರೆ ಈಗ ಎಲ್ಲ ನೆನಪಾಲ ಅವನೊಳ್ಳೆ ಕಳ್ಳನ ಥರ ನೋಡ್ತಾವನು. ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ 2 ಮಿನಿಟ್ಸ್ ಪಾಪ್ಕಾರ್ನ ಮಾಡ್ಕೊಂಡಿದ್ದೆ. ಚೆನ್ನಾಗಾಗಿತ್ತು ನೋಡಿ. ಇದು ಸಿಹಿ ಹುಣಸೆಹಣ್ಣು ಅಂತ ಕೂಡ ಹೇಳ್ತಾರೆ, ಹಾಗೆಯೇ ಕಾಡು ಹುಣಸೆಹಣ್ಣು ಅಂತಲೂ ಕೂಡ ಹೇಳ್ತಾರೆ. ಇದು ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ಭಾನುವಾರದಾಗಿತ್ತು. ಇದು ನನ್ನ ಭಾನುವಾರ ಹೀಗಿತ್ತು.